काहून हो? वो सांगे ना चप्पल को वहां नहीं है किधर करना क्यों करना वो भी नहीं बोलते लोग कुछ क्या काम कारोबार में कुछ क्या भी नहीं बोलते लोग करेंगे तो जी करते हैं जी करके तो नहीं आज करते ना
ಎಲ್ರಿಗೂ ನಮಸ್ಕಾರ. ಗೋರ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ಒಬ್ಬ ಮನುಷ್ಯನಿಗೆ ಬದುಕಬೇಕಂತಂದ್ರೆ ಅವಶ್ಯಕವಾಗಿ ಆರೋಗ್ಯ ಮುಖ್ಯ. ಅಂತ ಆರೋಗ್ಯ ಹೆಂಗೆ ಸಿಗುತ್ತೆ ಅಂತಂದ್ರೆ ನಮ್ಮ ಸುತ್ತಮುತ್ತ ಪರಿಸರ ವಾತಾವರಣ ಚೆನ್ನಾಗಿರ್ಬೇಕು. ಅಂದ್ರೆ ನಮ್ಮ ಮನೆ ಸುತ್ತಮುತ್ತ ನೀರು ಚೆನ್ನಾಗಿ ಹೋಗ್ತಿರ್ಬೇಕು. ಆಮೇಲೆ ಮನೆ ಆಗಲಿ ನಮ್ಮ ಗಲ್ಲಿ ಆಗಲಿ ಎಲ್ಲ ಕೃಷ್ಣಾನಗರದಲ್ಲಿ ಎಲ್ಲ ಕಡೆ ನೋಡಿ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಲ್ಲ ಕಡೆ ಕೃಷ್ಣಾನಗರದಲ್ಲಿ ಎಲ್ಲ ಗಲ್ಲಿ ಹೋಗಿ ಬಂದಾಗ ಏನಂತಂದ್ರೆ ಅಲ್ಲಿ ಸ್ಕೂಲ್ ಇದೆ. ಸ್ಕೂಲಿಂದ ಹಿಡಿದು ಅಲ್ಲಿ ಅಂಗನವಾಡಿಯಿಂದ ಹಿಡಿದು ಎಲ್ಲ ಕಡೆ ಗಲೀಜು. ಒಂದು ಕಡೆ ಇದು ಬಿಟ್ಟಿಲ್ಲ, ಎಲ್ಲ ಕಡೆ ಗಲೀಜು ಆಗ್ತಾ ಇದೆ. ಮತ್ತು ಆಮೇಲೆ ಗಟ್ರಗಳು ಇಲ್ಲ. ಗಟ್ರಗಳಲ್ಲಿ ಇದ್ರೂ ಕೂಡ ಗಟ್ರಗಳು ಸರಿಯಾಗಿ ಕ್ಲೀನ್ ಆಗಿಲ್ಲ. ನಿವಾಸಿಗಳು ಏನು ಹೇಳ್ತಾರೆ ಅಂತ ಅವ್ರ ಬೈದನೆ ಕೇಳೋಣ ಬನ್ನಿ. ಹಾಗಾದ್ರೆ ಹೋಗಿದ್ರಿ ಎಷ್ಟು ದಿನ ಆಯ್ತು ಹೋಗಿ? ಎಷ್ಟು ಸಾರಿ ಹೋಗಿದ್ರಿ? 3-4 ಸಾರಿ. ನೋಡಿ ವೀಕ್ಷಕರೇ, 3-4 ಸಾರಿ ಹೋದ್ರು ಕೂಡ ಮುನ್ಸಿಪಾಲಿಟಿ ಅವರು ಏನು ರಿಪ್ಲೈ ಮಾಡಿಲ್ಲ, ಇನ್ನೂವರೆಗೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಇಲ್ಲಿ ವಾಸವಾಗಿ ಎಷ್ಟು ವರ್ಷ ಆಯ್ತು ಮಾಡಿ? 23 ವರ್ಷ. 23 ವರ್ಷದಿಂದ ಇವಾಗ ನಿಮ್ದು ಅನುಕೂಲತೆಗಳು ಗೌರ್ಮೆಂಟ್ ಸೌಲಭ್ಯಗಳು ಏನೇನು ಬಂದಿದೆ? ಸಿಸಿ ರೋಡ್ ಅಷ್ಟೇ ಆಗಿದೆ. ಸೌಲಭ್ಯ ಇಲ್ಲ. ನಾವಾಗಿ ಇದು ಮಾಡಿ ನಾವು ಎಲ್ಲ ಇದು ಕೈ ಮುಗುದು ಕಾಲು ಮುಗುದು ಒಂದು ನಳ ಬರ್ತಾ ಇಲ್ಲ ಸರ್. ವಾರಕ್ಕೆ ಒಂದ್ಸಲ 2 ಸಲ ಒಂದಿನ ಬರ್ತಾ ಜೋರ್ ಬರ್ತಾ ಇಲ್ಲ. ಎಷ್ಟು ದಿನಕ್ಕೆ ಬರ್ತಾವ? ಡೈಲಿ ಬರ್ತೈತಿ ಹನಿ 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 ಅಂತಂದ್ರೆ ಜೋರ್ ಬರಂಗಿಲ್ಲ. ಅದು ಇವಾಗ ನೋಡಿದೆ ಅಲ್ಲಿ ಫುಲ್ ಬರ್ತಾ ಇತ್ತು. ಫುಲ್ ಬರಂಗಿಲ್ರಿ. ಈಗ ಬಂದ್ ಪಲಾಟ್ ಹಾಕಿದ್ರ ಇದು ಒಂದು ಬೋರ್ ಕಲೆಕ್ಷನ್ಗೆ 108 ಕಲೆಕ್ಷನ್ ಕೊಟ್ಟಿದ್ದಾರೆ ತೆಳಗಿಂದ ಮೇಲೆ ಮಟ್ಟ. ಮೊದಲು ಇಲ್ಲಿ ಒಂದಿತ್ತು ಸೌಲಭ್ಯ ಕರೆಕ್ಟ್ ಇತ್ತು. ಈಗ ಜನಸಂಖ್ಯೆ ಜಾಸ್ತಿ ಆಗೈತೆ. ನಮ್ದು ನೀರ್ ಸಿಗಂಗಿಲ್ಲ. ನೀರು ಇನ್ನೂ ಸ್ವಲ್ಪ ನಮ್ಗೆ ಮನೆ ನಳಾರ ಕೊಡಬೇಕು, ಇಲ್ಲಂದ್ರೆ ನಮ್ ಗಟಾರ ಸರಿ ಏನಿಲ್ಲ. ನಮ್ಮ ಮೆಂಬರ್ಗಳು ಬರಂಗಿಲ್ಲ. ಇಲ್ಲಿ ನಮ್ಮ ಮೆಂಬರ್ಗಳು ಸತ್ತಾರ ಇದಾರ ಅಂತ ಅವರು ನೋಡಂಗಿಲ್ಲ. ಇದು ಉಮೇಶ್ ಕಲ್ಮಠ ಕರೀದ್ರೆ ಏನಾಗ್ತಾರ, ನೀವು ನೋಡ್ಕೊರಿ ಮುಂದಿನ ಬಂದು ನಾನು ನೋಡ್ಕೊಂತೀನಿ ಅಂತಾರ. ನಾಳೆ ಬರ್ತೇವೆ. ಈ ಲೈಟ್ ಹಾಕಿ 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 ಅಂತ ಇದು ಮೊನ್ನೆ ಗೌರ್ಮೆಂಟ್ ಹೋಗಿ ನಾವು ಮುನ್ಸಿಪಾಲಿಟಿ ಜಗಳ ಮಾಡಿದ್ಮೇಲೆ ಅವ್ರು ಎಲ್ಲ ಕೂಡಿ ಬಂದು ಹಾಕಿದ್ದಾರೆ. ಈ ಸಣ್ಣ ಕೂಸು ನಮ್ಮ ಮಗ ಇಲ್ಲಿ ಗಟರ್ನಾಗ ಬಿದ್ದಿದ್ದ. बरसात आएगा तो बच्चे काट के गिर खाते गटारा में बस बड़े का चलो हमेदा चाची ना बोलो क्या हो रहा? क्या ಇಲ್ಲಿ गटारा बराबर करने नहीं। ये हमारे अगर आपको प्यार ना देंगे वो टाटा देंगे करते वो गटारा कौन देखना वो नहीं। अभी मैं क्या बोल रहा हूँ, अभी वो तो यहाँ तक ना आप मुन्सिपालिटी तक जाके कंप्लेंट करके आए? मुन्सिपालिटी तक 4-5 दिन में हम लोग कौन गया? क्यों गया? क्यों नहीं? 3-4 दिन में जाने वाले चाहते 3-4 दिन में जाना क्या जाके ऐसा प्रॉब्लम है करके बता जाने का। वही बताएगा नहीं करे वो मेंबर है। 3 टाइम में बुलाए तो उनको अगर 3 साल में एक ही बार नहीं आया, ये आते रहते हैं ऐसा जाते रहते हैं। हमारे साथ बात नहीं करते हैं। ये क्या करना किधर करना क्यों करना अगर वो भी नहीं बोलते हैं। कुछ क्या काम कारोबार में कुछ क्या भी नहीं बोलते लोग करेंगे तो जी करते हैं जी करके तो नहीं आते करते नहीं कौन हो? हाँ जी मेंबर। मैं क्या बोल रहा हूँ अभी वो तो नहीं आया यहाँ तक का। आप उधर मुन्सिपालिटी तक जाके कंप्लेंट कर सकते हैं ना। जगह तो 3 टाइम भेजना 3 टाइम भेजना। कौन सा कैश भरने का? क्या भरते रहते हैं आप? भर रहे पेपर निकाल तुम्हारे लेके आओ हमें आप पूरा पैसा भर के क्या बोल रहे हो? पानी
पूरा महल्ला बंद हो गया चिल्ला चालू अभी एक ही नल है। ये चिल्ला चालू ನೋಡಿ ವೀಕ್ಷಕರೇ, ಇಲ್ಲಿ ನೋಡ್ಬೋದು ಪಾಪ ಇಲ್ಲಿ ಜನಗಳು, ಇಲ್ಲಿ ನಿವಾಸಿಗಳು ತಿಂಗಳ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಪಾಪ ಅವರು ತುಂಬಿಸ್ಕೊಂತಾರೆ. ಆದ್ರೆ ಕೆಲಸ ಮಾಡ್ತಾ ಇಲ್ಲ. ತುಂಬ್ತೀವಿ ನಾವು ಅದೇ ತುಂಬ್ತೀರಿ, ಒಟ್ಟು ಕೆಲಸ ಅವ್ರು ಬಂದು ಕೆಲಸ ಮಾಡ್ತಾರೆ. ತುಂಬೋದು. ನಾವು ಹೇಳ್ತಿರೋದು ಅಂತಂದ್ರೆ ಟ್ಯಾಕ್ಸ್ ತುಂಬೋದು 4,000 5,000 ತುಂಬೋದು. ಇವಾಗ 20 ವರ್ಷದಿಂದ ಏನ್ ಕೆಲಸ ಮಾಡಿಲ್ಲ. ನೋಡಿ ವೀಕ್ಷಕರೇ, ಇವಾಗ ಇಲ್ಲಿ ನಿವಾಸಿಗಳ ಪ್ರಶ್ನೆ ಏನಪ್ಪಾ ಅಂತಂದ್ರೆ 20 ವರ್ಷದಿಂದ 23 ವರ್ಷದಿಂದ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಕೆಲಸ ಆದ್ರೂ ಆಗೋದು ಬೇಡವಾ ಅಂತ ಅವ್ರ ಪ್ರಶ್ನೆ. ಕೆಲಸ ಆಗಿದ್ ನಿಜ, ಆದ್ರೆ ಒಂದು ಸಿಸಿ ರೋಡ್ ಆಗಿದೆ, ಬಿಟ್ರೆ ಲೈಟ್ ಆಗಿದೆ, ನೀರಿನ ಸೌಕರ್ಯ ಇಲ್ಲ, ಒಂದು ಚರಂಡಿ ಸೌಕರ್ಯ ಇಲ್ಲ, ಮತ್ತೆ ಆಮೇಲೆ ಚರಂಡಿ ಸ್ವಚ್ಛತಾ ಸೌಕರ್ಯ ಇಲ್ಲ. ಇಲ್ಲಿ ಬೇಜಾರು ವಿಷಯ ಏನಪ್ಪ ಅಂದ್ರೆ ಚಿಕ್ಕ ಮಕ್ಕಳು ಇದಾವಲ್ಲ ಮನೆಯಲ್ಲಿ, ಚಿಕ್ಕ ಮಕ್ಕಳು ಇದಾವೆ ಪಾಪ. ಅವ್ರದ್ದು ಏನಾದ್ರು ಕಾಯಿಲೆ ಬಂದ್ರೆ ಗತಿ ಏನು? ಅಲ್ಲಿ ಅಂಗನವಾಡಿ ಗೋರ್ಮೆಂಟ್ ಇದೆ, ಅಂಗನವಾಡಿ ಎದುರುಗಡೆ ನೀವು ಚಿತ್ರದಲ್ಲಿ ನೋಡ್ಬೋದು. ಅವಾಗ ಚಿತ್ರ ನೀವು ಚಿತ್ರದಲ್ಲಿ ನೋಡ್ಬೋದು. ಇದು ಅಂಗನವಾಡಿ ಎದುರುಗಡೆ ಏನ್ ಗಲೀಜ್ ಅಂತಂದ್ರೆ ನೀವೇ ನೋಡಿ ಗಲೀಜು. ಇದು ಅಂಗನವಾಡಿ. ಮತ್ತೆ ಬಿಟ್ರೆ ಸ್ಕೂಲ್ ಎದುರುಗಡೆ ಎಷ್ಟು ಸ್ವಚ್ಛ ಇರ್ಬೇಕಂತಂದ್ರೆ, ಆದ್ರೆ ಸ್ಕೂಲ್ ನೋಡಿ ಎಷ್ಟು ಗಲೀಜಾಗಿದೆ ಅಂತಂದ್ರೆ, ಹುಡುಗರು ಹೋಗಕ್ಕೆ ಇದು ಆಗಲ್ಲ, ಅಷ್ಟು ವಾಸನೆ ಬರ್ತದೆ. ಅದು ಬಿಟ್ರೆ ಇಲ್ಲಿ ಹಾಸ್ಟೆಲ್ ಇದೆ, ಮೆಟ್ರಿಕ್ ಪೂರ್ವ ಗೌರ್ಮೆಂಟ್. ಅಲ್ಲಿ ಏನು ಹುಡುಗರಿಗೆ ಅನುಕೂಲ ಆಗಲ್ಲ ಅಂತೇಳಿ ಹಾಸ್ಟೆಲ್ ಕಟ್ಸಿದೆ, ಆದ್ರೆ ಅಲ್ಲಿ ಸ್ವಚ್ಛತೆನೇ ಇಲ್ಲ. ಅವೆಲ್ಲ ತೋರಿಸಿದ್ವಿ, ಎಲ್ಲ ಜೇಮಾರು ಇವಾಗ ಇದು ಕಾಲನಿ ಆಗಿ 23 ವರ್ಷ ಆಗ್ತದೆ, ಎಸ್ ಎಂ ಕೃಷ್ಣ ಕಾಲನಿ. ಇಲ್ಲಿ ಜನಗಳು ಹೇಳ್ತಾರೆ ಒಂದು ಚರಂಡಿ ಇಲ್ಲ, ಒಂದು ಚರಂಡಿ ಇದ್ರೂ ಕೂಡ ಸಣ್ಣ ಪುಟ್ಟ ಚರಂಡಿ ಇದಾವೆ, ಸಣ್ಣ ಪುಟ್ಟ ಚರಂಡಿ ಇದ್ರೂ ಕೂಡ ಫುಲ್ ಗಲೀಜಾಗಿದ್ದಾವೆ, ಅವನ್ನ ಸ್ವಚ್ಛ ಮಾಡಿಲ್ಲ ಇನ್ನೂವರೆಗೂ. ಮತ್ತೆ ಸರ್ಕಾರಿ ಸೌಲಭ್ಯಗಳು ಏನು ಬಂದಿಲ್ಲ. ಅಲ್ಲಿ ಅಂಗನವಾಡಿ ಮುಂದೆ ಕೂಡ ಫುಲ್ ಗಲೀಜಾಗಿದೆ. ಮತ್ತೆ ಆ ಕಡೆ ಸರ್ಕಾರಿ ಕಾಲೇಜ್, ಸರ್ಕಾರಿ ಸ್ಕೂಲ್ ಕೂಡ ಅಲ್ಲಿ ಫುಲ್ ಗಲೀಜಾಗಿದೆ. ಇಲ್ಲಿ ಹಾಸ್ಟೆಲ್ಗಳಲ್ಲಿ ಫುಲ್ ಗಲೀಜಾಗಿದೆ. ಇದ್ರ ಬಗ್ಗೆ ನೀವು ಅಧಿಕಾರಿಗಳಿಗೆ ಮತ್ತೆ ಮೆಂಬರ್ಗಳಿಗೆ ಮತ್ತೆ ಮುನ್ಸಿಪಾಲಿಟಿ ಸದಸ್ಯರಿಗೆ ಏನು ಹೇಳೇ ಅಲ್ವಾ? ಯಾವಾಗ ತಿಳಿಸಿರಿ? ಗಟರ್ ನೋಡ್ರಿ, ಕಾಲೇ ನೋಡ್ರಿ, ರೋಡ್ ನೋಡ್ರಿ, ಬಂದ್ ಅಷ್ಟ ನೋಡ್ಕೊಂಡು ಹೋದ್ರು. ಇದನ್ನೆಲ್ಲ ಓಣೆನಾರ ಹಾಕ್ಯಾರ, ಬಂದ್ ಮಾಡಿಲ್ಲ. ಮೆಂಬರ್ ಬಂದು ನೋಡ್ಕೊಂಡು ಅಷ್ಟೇ ರೀ, ಅದು ಹೋಗಿ ಅಂತ ಹೇಳಿ ಹೋಗ್ಯಾರ. ಇವ್ರ ಯಾರ್ಯಾರ ಕೂಡಿ ಗಂಡ್ಮಕ್ಳು ಕೂಡಿ ಹಾಕಿದ್ರು, 4-5 ಮಂದಿ ಹುಡ್ರು ದೊಡ್ಡರು ಕೂಡೇ ಬಿದ್ದಾರೆ. ನಿಮಗೆ ಸೌನೂರು ಮುನ್ಸಿಪಾಲಿಟಿ ಇದ್ದ ನಿಮಗೇನು ಆಗ್ಬೇಕು ಅದನ್ನ ಹೇಳಿ. ನಮ್ ಗಟ್ರ ಗಟರ್ ಸ್ವಚ್ಛ ಮಾಡಬೇಕು, ಆಮೇಲೆ ಗಟ್ರ ಆಗ್ಬೇಕು. ಮತ್ತೆ ಅದನ್ನ ಬಿಟ್ರೆ ಏನು ಸೌಲಭ್ಯ ಇಲ್ಲ ಹೇಳಿ? ನೀರು ಇವೆರಡೇ ನಲ್ಲಿ ಇರೋದು. ಎಸ್ ಎಂ ಕೃಷ್ಣ ಅದೇ 1 2 ಇವೆರಡು. ಅದು ಕಾಯಂ ಬರಲ್ರಿ, ಬರುತ್ತೆ ದಿನ ಬರ್ತೈತಿ, ಸ್ವಲ್ಪ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರ್ಡ್ ಎಸ್ ಎಂ ಕೃಷ್ಣ ನಗರದ ನಿವಾಸಿಗಳು ಕೊನೆಯದಾಗಿ ಹೇಳೋದು ಏನಪ್ಪಾ ಅಂತಂದ್ರೆ, ನಮಗೇನು ಬೇಡ ಸ್ವಾಮಿ, ಗೋರ್ಮೆಂಟ್ ಇದ್ದ ನಮಗೆ ಇರೋಕೆ ಮನೆ ಇದೆ, ಎಲ್ಲ ಇದೆ, ಆದ್ರೆ ಸ್ವಚ್ಛತೆ ಇಲ್ಲ, ಚರಂಡಿ ಸೌಲಭ್ಯ ಇಲ್ಲ, ಚರಂಡಿಗಳು ಇಲ್ಲ. ಮತ್ತೆ ಚರಂಡಿ ಇದ್ರೂ ಕೂಡ ಫುಲ್ ವಾಸನೆ ಹೊಡಿತಾ ಇದೆ. ಅದರಿಂದ ಸ್ವಲ್ಪ ಮುಕ್ತಿ ಕೊಡಿಸ್ಬಿಡಿ ಅಂತೇಳಿ ಅವ್ರ ಪ್ರಶ್ನೆ. ಇದಕ್ಕೆ ದಯವಿಟ್ಟು ಸೌನೂರು ಮುನ್ಸಿಪಾಲಿಟಿ ಅವರು ಸ್ಪಂದಿಸಬೇಕಂತ. ಅದು ಕೂಡ ಈ ವಾರ್ಡಿನ ಮೆಂಬರ್ ಆದಂಥ ಉಮೇಶ್ ಕಲ್ಮಠ ಅವರು ಕೂಡ ಬಂದ್ಬಿಟ್ಟು ಅವರ ಸಮಸ್ಯೆಗಳನ್ನು ಆಲಿಸಿ ಮುನ್ಸಿಪಾಲಿಟಿಯವ್ರಿಗೂ ಒಂದು ಕಂಪ್ಲೇಂಟ್, ಈ ನಗರದ ಪರವಾಗಿ ಒಂದು ಕಂಪ್ಲೇಂಟ್ ಕೊಡಬೇಕಂತ ಅವರು ವಿನಂತಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸೌನೂರದ ಎಸ್ ಎಂ ಕೃಷ್ಣ ನಿವಾಸಿಗಳ ಒಂದು ಕುಂದುಕೊರತೆಗಳು, ಅವರ ಸಮಸ್ಯೆಗಳು. ಬೇಗನೆ ಅವರ ಸಮಸ್ಯೆಗಳು ಸ್ಪಂದಿಸಿ ಮತ್ತೆ ಸುಗಳ ಮುಂದೂಡಿದರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.